ಸುರತ್ಕಲ್ನ ಬ್ರಾಹ್ಮಣ್ಸ್ ವೆಜ್ ಹೋಟೆಲ್ನ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದೆ. ಇಡ್ಲಿ ಸಾಂಬಾರ್ನಲ್ಲಿ ಜಿರಳೆ ಪತ್ತೆಯಾಗಿದ್ದು ಬೆಚ್ಚಿ ಬಿದ್ದ ಗ್ರಾಹಕ ಪುರಸಭೆ ಅಧಿಕಾರಿಗೆ ದೂರು ಕೊಟ್ಟಿದ್ದಾನೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಹೋಟೆಲ್ನ ಪರಿಶೀಲನೆ ಮಾಡಿ ಸೀಸ್ ಮಾಡಿದ್ದಾರೆ. ಇನ್ನು ಈ ಹೋಟೆಲ್ ಸಹ ಅನುಮತಿ ಇಲ್ಲದೆ ನಡೆಸ್ತಾ ಇರೋದಾಗಿ ತಿಳಿದು ಬಂದಿದೆ. ಸದ್ಯ ಅಧಿಕಾರಿಗಳು ಹೋಟೆಲ್ಗೆ ಬೀಗ ಜಡಿದಿದ್ದಾರೆ. ಕೊಪ್ಪಳ ಜನರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಬುಲ್ಡೋಟ್ ಫ್ಯಾಕ್ಟರಿ ವಿರೋಧಿಸಿ ನಡೆಸ್ತಾ ಇದ್ದ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಕೂಡಲೇ ಫ್ಯಾಕ್ಟರಿಯ ಕಾಮಗಾರಿ ಸ್ಥಗಿತಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾರ್ಖಾನೆ ಕೆಲಸ ನಿಲ್ಲಿಸುವಂತೆ ಕೊಪ್ಪಳ ಡಿಸಿಗೆ ಸಿಎಂ ಸೂಚನೆ ಕೊಟ್ಟರು. ಇನ್ನು ಬುಲ್ಡೋಟಾ ಕಾರ್ಖಾನೆಗೆ ಗವಿಮಠದ ಶ್ರೀಗಳು ವಿರೋಧ ವ್ಯಕ್ತಪಡಿಸಿದರು. ಹಾಗೆ ಸರ್ವಪಕ್ಷ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಫ್ಯಾಕ್ಟರಿಯನ್ನ ನಿಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ತೀವ್ರ ಒತ್ತಡಕ್ಕೆ ಮಾಡಿದ ಸಿಎಂ ಕಾರ್ಖಾನೆ ಕಾಮಗಾರಿ ನಿಲ್ಲಿಸಿ ಅಂತ ಸೂಚಿಸಿದ್ರು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವಾಗಿ ಮಾತನಾಡಿ ಜನರಿಗೆ ತೊಂದರೆ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಯಾವುದೇ ಒಂದು ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಕಾರ್ಖಾನೆಗಳು ನಾವು ಮಾಡೋದಿಲ್ಲ. ಕೊಪ್ಪಳ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಫೋನ್ ಮುಖಾಂತರ ಸೂಚನೆಯನ್ನು ನೀಡಿ ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಚಟುವಟಿಕೆಯನ್ನು ತಾವು ತೆಗೆದುಕೊಳ್ಳತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಎದ್ದಿರೋ ಹಕ್ಕಿ ಜ್ವರ ಕಾಡ್ಗಿಚ್ಚು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕೋಳಿ ಜ್ವರ ಆತಂಕ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ವರದಹಳ್ಳಿಯ ಇಡೀ ಊರಿಗೆ ಬ್ಯಾರಿಕೇಡ್ ದಿಗ್ಬಂಧನ ಹಾಕಲಾಗಿದೆ. ಹಕ್ಕಿ ಜ್ವರಕ್ಕೆ ಹೆದರಿರೋ ಜನ ಮನೆಯಿಂದ ಹೊರಬರೋದಕ್ಕೂ ಹೆದರ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೋಳಿ ಫಾರಂಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕೋಳಿಗಳಿಂದಲೇ ಜ್ವರ ಹರಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೋಳಿ ಫಾರಂಗಳಲ್ಲಿ ಮೇಲಿಂದ ಮೇಲೆ ತಪಾಸಣೆ ಮಾಡಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 28 ಕೋಳಿ ಫಾರಂಗಳಿದ್ದು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲೂ ಹಕ್ಕಿ ಜ್ವರ ಆತಂಕ ಜೋರಾಗಿದೆ. ಹೀಗಾಗಿಯೇ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯಲ್ಲಿರೋ ಬಹುತೇಕ ಕೋಳಿ ಫಾರಂಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮಾಲೀಕರು ಹದ್ದಿನ ಕಣ್ಣಿಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಹಕ್ಕಿ ಜ್ವರದ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಬೇರೆ ರಾಜ್ಯಗಳಿಂದ ಬರೋ ಕೋಳಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಜಿಲ್ಲೆಯ 3 ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದ್ದು ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೈಸೂರಿನಲ್ಲೂ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ನಿಗಾ ವಹಿಸಲಾಗಿದ್ದು ಕೋಳಿ ಸಾಕಾಣಿಕೆ ಮಾಡೋ ರೈತರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಹಕ್ಕಿ ಜ್ವರದ ಆತಂಕ ಜೋರಾಗ್ತಾ ಇದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮನುಷ್ಯರಲ್ಲಿ ಯಾವುದೇ ಸೋಂಕು ಕಂಡು ಬಂದಿಲ್ಲ. ಹೀಗಾಗಿ ಭಯ ಬಿಟ್ಟು ಎಚ್ಚರಿಕೆಯಿಂದಿರಿ ಅಂತ ಹೇಳಿದ್ದಾರೆ. ರೆಡಿಮೇಡ್ ಹೋಳಿಗೆ ಆಯಿತು, ಈಗ ಬೆಲ್ಲದ ಸರದಿ. ಬೆಲ್ಲ ಕೂಡ ಕಳಪೆ ಅಂತ ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೆಲ್ಲದ ಸ್ಯಾಂಪಲ್ ಅನ್ನ ಆಹಾರ ಇಲಾಖೆ ಸಂಗ್ರಹ ಮಾಡಿತು. ಸದ್ಯ ಸ್ಯಾಂಪಲ್ ಟೆಸ್ಟಿಂಗ್ ವೇಳೆ ಬೆಲ್ಲದ ಗುಣಮಟ್ಟ ಕಳಪೆ ಅಂತ ವರದಿ ಬಂದಿದೆ. ಹೋಳಿಗೆ ಮತ್ತು ಬೆಲ್ಲ ಅನ್ಸೇಫ್ ವರದಿ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ನನ್ನ ಬಳಿ ಪೂರ್ಣ ವರದಿ ಬಂದಿಲ್ಲ. ಪ್ರತಿ ತಿಂಗಳು ತಪಾಸಣೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗುತ್ತೆ. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಎಲ್ಲ ಕಡೆ ಈ ಥರ ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಪೂರ್ತಿ ಮಾಹಿತಿ ಬಂದ ಮೇಲೆ ನಾನು ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಆದರೆ ನಮ್ಮ ಇಲಾಖೆಯವರು ಇದು ನಿರಂತರ ಪ್ರಕ್ರಿಯೆ. ಒಂದು ಕಡೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಪಾಸಣೆ ಮಾಡಿಸುವಂಥದ್ದು, ಪರೀಕ್ಷೆ ಮಾಡಿಸುವಂಥದ್ದು, ಮತ್ತು ಅದರಲ್ಲಿ ಏನಿದೆ ವಿಷಯ ನಮ್ಮ ರಿಪೋರ್ಟ್ ಏನು ಬರ್ತದೆ ಅದನ್ನು ನಾವು ಜನರಿಗೆ ತಿಳಿಸುವಂಥದ್ದು, ಮತ್ತು ಯಾರು ತಪ್ಪು ಮಾಡಿದ್ದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದಕ್ಕೆ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದು ಭಾಳ ದಿವಸಗಳಿಂದ ಈಗ ಕೆಲಸ ಮಾಡ್ತಾ ಇದೆ. ಸೊ ಖಂಡಿತ ಇದನ್ನು ನಿರಂತರ ಪ್ರಕ್ರಿಯೆ ಇರ್ತದೆ. ಸೊ ನಾನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗೋದಿಲ್ಲ. ಆದರೆ ಏನು ರಿಪೋರ್ಟ್ ಬರ್ತದೆ ಪೂರ್ತಿ ತಗೊಂಡ ನಂತರ ನಾನು ಹೇಳ್ತೀನಿ. ಅಮೆರಿಕದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ನಂತರ ಶಿವಣ್ಣ ಮತ್ತೆ ಹಳೆಯ ಖದರ್ಗೆ ವಾಪಸ್ ಬಂದಿದ್ದು ಶೂಟಿಂಗ್ನತ್ತ ಮುಖ ಮಾಡಿದ್ದಾರೆ. ಶಿವಣ್ಣ ನಟಿಸ್ತಾ ಇರುವಂತಹ 131ನೇ ಸಿನಿಮಾ ಚಿತ್ರೀಕರಣ ಕಾರ್ಯ ಆರಂಭವಾಗಿದ್ದು ಚಿತ್ರದಲ್ಲಿ ನ್ಯೂ ಲುಕ್ನಲ್ಲಿ ಹ್ಯಾಟ್ರಿಕ್ ಹೀರೋ ಕಂಗೊಳಿಸುತ್ತಿದ್ದಾರೆ. ಬರೋಬ್ಬರಿ 3 ತಿಂಗಳ ಗ್ಯಾಪ್ ನಂತರ ಶಿವರಾಜ್ ಕುಮಾರ್ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಸಂಬಂಧಪಟ್ಟಂಗೆ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಡಿಸಿಎಂ ಡಿಕೆಶಿ ಇತ್ತೀಚೆಗೆ ನೀಡಿದ್ದ ನಟ್ ಬೋಲ್ಟ್ ಹೇಳಿಕೆ ವಿವಾದ ಸೃಷ್ಟಿ ಮಾಡಿತ್ತು. ಇನ್ನು ತಮ್ಮ ಹೇಳಿಕೆಗೆ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಟೀಕೆ ಮಾಡ್ಲಿ ಅಂತಾನೆ ನಾನು ಹೇಳಿರೋದು. ಚಿತ್ರರಂಗಕ್ಕೆ ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಅನ್ನೋದು ನನಗೂ ಅವರಿಗೂ ಗೊತ್ತಿದೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟರು.
ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಆಗಬರ್ಣಂದು ಮಾಡಿಲ್ದೇ ಇರ್ಬೋದು, ಪಾಪ ನಮ್ಮ ಯಾರ ಇಲಾಖೆ ತಪ್ಪಿದೆಯೋ ಇಲ್ಲ ವಯಸ್ಸು ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ. ನಂಗೇನು ಟೀಕೆ ಮಾಡೋದು ನಂಗೇನು ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್, ಅವ್ರದ್ದು ಇದು ಟೀಕೆ ಮಾಡಿ. ಡಿಕೆಶಿ ನಟು ಬೋಲ್ಟು ಹೇಳಿಕೆ ಸಮರ ಜೋರಾಗ್ತಾ ಇದೆ. ಕಲಾವಿದರಿಗೆ ಆಹ್ವಾನ ಹೋಗಿಲ್ಲ ಎಂಬ ಆರೋಪದ ಬೆನ್ನಲ್ಲೇ ಆಹ್ವಾನದ ಲಿಸ್ಟ್ ರಿಲೀಸ್ ಮಾಡಲಾಗಿದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಆಹ್ವಾನ ಪತ್ರಿಕೆ ರಿಲೀಸ್ ಮಾಡಿದ್ದು, ಲಿಸ್ಟ್ನಲ್ಲಿ ದರ್ಶನ್, ಸುದೀಪ್, ಧ್ರುವ ಸರ್ಜಾ, ದುನಿಯಾ ವಿಜಯ್ ಸೇರಿದಂತೆ ಚಿತ್ರರಂಗದ ಬಹುತೇಕ ಎಲ್ಲ ನಟ ನಟಿಯರಿಗೂ ಆಹ್ವಾನ ನೀಡಲಾಗಿದೆ. ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ನಟಿ ಕಂಗನಾ ರಣಾವತ್ ಭೇಟಿ ಕೊಟ್ಟರು. ದೇವಿಗೆ ಮಲ್ಲಿಗೆ ಹೂವು, ಸಿಯಾಳ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ದೇವಸ್ಥಾನದ ವತಿಯಿಂದ ದೇವರ ಶೇಷ ವಸ್ತ್ರವನ್ನ ಪ್ರಸಾದದ ರೀತಿ ನೀಡಿ ಗೌರವಿಸಲಾಗಿದೆ. ನಂತರ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದರು. ಇದರ ಜೊತೆಗೆ ಡಿಕೆಶಿ ನಟ್ಟು ಬೋಲ್ಟ್ ವಿಚಾರದ ಬಗ್ಗೆ ಮಂಗಳೂರಲ್ಲಿ ಮಾತನಾಡಿದ ಸಂಸದೆ ಕಂಗನಾ ರಣಾವತ್, ಕಲಾವಿದರೊಂದಿಗೆ ತಾಯಿ ಸರಸ್ವತಿ ಇರ್ತಾಳೆ, ಆದರೆ ಕಲಾವಿದರೊಂದಿಗೆ ಈ ರೀತಿ ದುರ್ವರ್ತನೆ ತೋರೋದು ಸರಿಯಲ್ಲ. ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಮಾಡಲು ಹೋಗಿ ಬೇರೆಯದ್ದೇ ಆಗಬಹುದು ಅಂತ ಹೇಳಿದರು. देखिए, कलाकार जो हैं, कलाकारों का जो हमारे शास्त्रों में आप देख लीजिए, चाहे वो इंद्र हों या चाहे अर्जुन हों, उन्होंने भी कला की विद्या ली थी. तो कलाकारों के साथ हमेशा ईश्वर होते हैं. कलाकारों की जो है वो देवी सरस्वती होती हैं, देवी होती हैं. तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा, तो आपको पता है कि उनकी रक्षा के लिए भी विष्णु का भी जन्म होता है, तो कोई ना कोई हमें बचाएंगे, ऐसा नहीं है. देखिए, ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಹೇಳಿಕೆ ವಿಚಾರದ ಬಗ್ಗೆ ನಿರ್ಮಾಪಕ ಕೆ ಮಂಜು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಕಾಡೆಮಿ ಕಡೆಯಿಂದಲೇ ಸರಿಯಾಗಿ ವ್ಯವಸ್ಥೆ ಆಗಿಲ್ಲ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂದ್ರೆ ಓಕೆ, ಸಾಧು ಕೋಕಿಲ ಅವರು ಕಾಲ್ ಮಾಡಿ ಕರಿಬೇಕಿತ್ತು. ದೊಡ್ಡ ಕಲಾವಿದರೇ ಆಗ್ಲಿ ಸಣ್ಣವರೇ ಆಗ್ಲಿ ಕರೆದ್ರೆ ಖಂಡಿತ ಬರ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಪ್ಪು, ಅದನ್ನ ಯಾರು ತಪ್ಪು ತಾನೆ ಅದು. ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ, ಇದು ಚಿತ್ರೋದ್ಯಮ ಎಷ್ಟು ದಿನದಿಂದ ಮಾಡ್ತಾರೆ. ಹೌದು, ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿಯವ್ರದ್ದು. ಅಕಾಡೆಮಿ ಅಧ್ಯಕ್ಷರು ಎಲ್ಲ ಕಡೆ ಹೋಗ್ಬೇಕು ಅಂತೇನಿಲ್ಲ, ಅವ್ರ ಫೋನಿನ ಮುಖಾಂತರ ಎಲ್ಲ ಕಲಾವಿದರಿಗೂ ಮಾತಾಡೋದಾಯಿತು. ಹೊಸಬ ಯಾರೋ ಅಕಾಡೆಮಿ ಅಧ್ಯಕ್ಷ ಆಗಿರೋ ಹೇಳ್ಬೋದಾಯಿತು. ಸಾಧು ಕೋಕಿಲ ಚಿತ್ರರಂಗದ ನಟರು ಫೋನ್ ಮುಖಾಂತರ ತಿಳಿಸ್ಬೋದು, ಸರ್ ಈ ಥರ ನನ್ನ ಕೈಲಿ ಈ ಥರ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾ ಇದ್ವಿ, ಇಡೀ ದೇಶದಲ್ಲಿ ಬರ್ತಾ ಇದೆ, ತಾವೆಲ್ಲ ಬಂದು ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿದ್ರೆ ದಿನಕ್ಕೆ 2-3 ಜನ ಆರ್ಟಿಸ್ಟ್ ಬರೋರು ಫೋನ್ ಮಾಡಿ ಮಾತಾಡಿರಬೇಕು. ಆಗ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಆಗುತ್ತೆ ಅದು. ಅದರಿಂದ ಅದು ಜವಾಬ್ದಾರಿ ಸಂಪೂರ್ಣ ಅಕಾಡೆಮಿ ಸಂಬಂಧಪಟ್ಟಿದ್ದು, ಅವರೇ ಹೊಣೆಗಾರಿಕೆ ಅಂತ ಹೇಳಿದ್ದಾರೆ. ಇವತ್ತು ಸದನದಲ್ಲೂ ಕೂಡ ನಟ್ಟು ಬೋಲ್ಟ್ ಸದ್ದು ಮಾಡಿದೆ. ಯಾವ ನಟ್ಟು ಬೋಲ್ಟ್ ಸರಿಯಾಗಿಲ್ಲ ನೋಡಿ ಸರಿ ಮಾಡಿ ಅಂತ ಶಾಸಕ ಸುನೀಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಸದನದ ಕ್ಯಾಮೆರಾ ಕವರೇಜ್ ಕುರಿತು ಲೇವಡಿ ಮಾಡಲಾಗಿದೆ. ಪ್ರತಿಪಕ್ಷಗಳನ್ನ ತೋರಿಸಲ್ಲ, ಸ್ಪೀಕರ್ ಮತ್ತು ಕಾಂಗ್ರೆಸ್ ಶಾಸಕರನ್ನಷ್ಟೇ ತೋರಿಸ್ತಾರೆ ಅಂತಾನೂ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದರು. ಆಯ್ತು, ನೋಡುವ ಆಯ್ತು. ಈಗ ಇಲ್ಲಿಂದ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರಲಿ, ಪ್ರತಿಪಕ್ಷದವ್ರದ್ದು ಕೂಡ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಂವಿಧಾನ ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ವಿಚಾರವಾಗಿ ಸದನದಲ್ಲಿ ಜಟಾಪಟಿ ನಡೆಯಿತು. ಕೆಪಿಎಸ್ಸಿ ಅವಾಂತರ ಬಗ್ಗೆ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಪಿಎಸ್ಸಿ ಅಕ್ರಮಗಳ ಸರಮಾಲೆ ನಡೀತಾ ಇದೆ, ಬಡ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಅನ್ಯಾಯ ಮಾಡ್ತಾ ಇದೆ, ಹೀಗಾಗಿ ಕೆಪಿಎಸ್ಸಿ ಮರುಪರೀಕ್ಷೆ ಮಾಡಬೇಕು, ಹಳೆ ಅಧಿಸೂಚನೆ ರದ್ದು ಮಾಡಿ ಹೊಸ ಅಧಿಸೂಚನೆ ಹೊರಡಿಸಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಯತ್ನಾಳ್ ಮಾತನಾಡಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಭ್ಯರ್ಥಿಗಳು ಓದ್ತಾರೆ, ಅವರಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಹಿಂದೆ ಬರೆದ ಎಕ್ಸಾಮ್ ಅವ್ರಿಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡಿ, ಕೊಟ್ಟು ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಸುಮ್ಮನೆ ಇದೇನತ್ತಾರ ಇದನ್ನು ಏನೋ ಒಂದು ಉತ್ತರ ಕೊಡುವಂಥದ್ದಲ್ಲ ಅಧ್ಯಕ್ಷರೇ. ದಯವಿಟ್ಟು
ತಾವು ನಿರ್ದೇಶನ ಮಾಡಬೇಕು ಸರ್ಕಾರಕ್ಕೆ. ಇದು ಸಂಪೂರ್ಣ ತನಿಖೆ ಆಗಬೇಕಂತ ನಾವು ವಿನಂತಿ ಮಾಡ್ತೀವಿ. ವಿಧಾನಸಭೆ ಚಿತ್ರೀಕರಣ ವಿಚಾರವಾಗಿ ವಿಪಕ್ಷ ಸದಸ್ಯರು ಸರ್ಕಾರವನ್ನ ತರಾಟೆ ತೆಗೆದುಕೊಂಡರು. ಸದನದಲ್ಲಿ ವಿಪಕ್ಷ ನಾಯಕರನ್ನ ಫೋಕಸ್ ಮಾಡ್ತಾ ಇಲ್ಲ ಅಂತ ಅಶೋಕ್, ಯತ್ನಾಳ್, ಅಶ್ವತ್ಥನಾರಾಯಣ್ ಸೇರಿದಂತೆ ಹಲವರು ಗದ್ದಲ ಮಾಡಿ ಸ್ಪೀಕರ್ ಜೊತೆಗೆ ವಾಗ್ವಾದ ಮಾಡಿದರು. ಇನ್ನು ವಿಪಕ್ಷಗಳ ಆಕ್ಷೇಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸ್ಪೀಕರ್ ಸೂಚನೆ ಕೊಟ್ಟರು. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಶಾಸಕ ಯತ್ನಾಳ್, ನಮ್ಮ ವಿರೋಧ ಕುಟುಂಬ ರಾಜಕಾರಣದ ವಿರುದ್ಧ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕರ ಜೊತೆ ನಾವಿದ್ದೇವೆ, ಇವತ್ತು ಎಲ್ಲಾದರೂ ಭಿನ್ನಾಭಿಪ್ರಾಯ ಕಾಣಿಸ್ತಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿಯ ಬಣ ಬಡಿದಾಟದ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಾರ್ಚ್ 7ಕ್ಕೆ ಬೆಂಗಳೂರಿಗೆ ಅಮಿತ್ ಶಾ ಆಗಮಿಸ್ತಾ ಇದ್ದು, ಮಾರತಹಳ್ಳಿಯಲ್ಲಿ ವಿಶ್ವೇಶ್ವರ ತೀರ್ಥ ಮೆಮೋರಿಯಲ್ ಹಾಲ್ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ವೇಳೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರೆ ಅಂತ ಅಂದಾಜಿಸಲಾಗಿದೆ. ಡಿಕೆಶಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಡಿಸಿಎಂ ಡಿಕೆಶಿ ಪರ ವೀರಪ್ಪ ಮೊಯ್ಲಿ ಬ್ಯಾಟ್ ಮಾಡಿದ್ದಾರೆ. ಅನೇಕ ಜನ ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟರು, ಆದರೂ ಪಕ್ಷದಲ್ಲಿ ನಾನು ಉಳ್ಕೊಂಡೆ. ಪಕ್ಷದ ಹಿತದೃಷ್ಟಿಯಿಂದ ಈ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದರ ಬಗ್ಗೆ ಪರ ವಿರೋಧ ಹೇಳಿಕೆ ಕೊಡುವವರಿಗೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಈಗ ಕ್ರೈಮ್ನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಾಣಿಕ್ಯ ಪಟಾಕಿ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದ ನಟಿ ರನ್ಯಾ ರಾವ್ ಅವರನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟನೆ ಮಾಡ್ತಾ ಇದ್ದ ಆರೋಪದ ಮೇಲೆ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಬಂಧಿತ ರನ್ಯಾ ರಾವ್ ಅಕ್ರಮವಾಗಿ ತಂದಿದ್ದ ಸುಮಾರು 15 ಕೆಜಿ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಸದ್ಯ ರನ್ಯಾ ರಾವ್ ರನ್ನ ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದು, ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತಿದೆ. ಚಾಮರಾಜನಗರ ಬಂಡೀಪುರ ರೆಸಾರ್ಟ್ನಿಂದ ದಂಪತಿ ಹಾಗೂ ಮಗು ಕಿಡ್ನಾಪ್ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಹಣಕಾಸಿನ ವಿಚಾರವಾಗಿ ಅಪಹರಣ. ನಿಶಾಂತ್ ಹಾಗೂ ಪತ್ನಿ ಚಂದನ ಮತ್ತು 7 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿದ್ದ ಅಪಹರಣಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಮಲ್ಲಿಕಾರ್ಜುನ್, ವಿಶ್ವನಾಥ್, ಯಾದಗಿರಿ ಜಿಲ್ಲೆಯ ಈರಣ್ಣ, ಸಿದ್ದರಾಜು ಬಂಧಿತರು ಬಂಡೀಪುರದಲ್ಲಿ ಕಿಡ್ನಾಪ್ ಮಾಡಿ ವಿಜಯಪುರದ ಸಿಂದಗಿಯ ಹೊನ್ನಹಳ್ಳಿ ತೋಟದ ಮನೆಯಲ್ಲಿ 3 ಇಟ್ಟಿದ್ರು. ನಿಶಾಂತ್ ಮತ್ತು ಆತನ ಪತ್ನಿ ಚಂದನ ಹಾಗೂ ಅವರ 7.5 ವರ್ಷದ ಮಗುವನ್ನು ಈಗ ಸೆಕ್ಯೂರ್ ಮಾಡಿದ್ದೀವಿ, ಅಂದರೆ ಅವರನ್ನು ರಕ್ಷಣೆ ಮಾಡಲಾಗಿದೆ. ಈ ಅಪಹರಣದಲ್ಲಿ ಪಾಲುದಾರರಾಗಿರ್ತಕ್ಕಂಥ 4 ಜನರನ್ನು ಈಗ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಆ 4 ಜನರು ಅಂತಂದರೆ, ಒಂದು ಮಲ್ಲಿಕಾರ್ಜುನ್ ವಿಜಯಪುರದವರು, ಈರಣ್ಣ ಯಾದಗಿರಿ ಜಿಲ್ಲೆನವರು, ಸಿದ್ದರಾಮಯ್ಯ ಯಾದಗಿರಿ ಜಿಲ್ಲೆನವರು, ಮತ್ತು ವಿಶ್ವನಾಥ್ ಅವರು ಕೂಡ ವಿಜಯಪುರ ಜಿಲ್ಲೆನವರಾಗಿದ್ದಾರೆ. ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಮಹಾಕುಂಭಮೇಳದ ಕುರಿತು ಮಾತನಾಡಿದ್ದಾರೆ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳದ ವ್ಯವಸ್ಥೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದನ್ನ ಪ್ರಸ್ತಾಪ ಮಾಡಿದರು. ಕುಂಭಮೇಳದಲ್ಲಿ 66 ಕೋಟಿ ಜನರು ಪುಣ್ಯಸ್ನಾನ ಮಾಡಿದ್ದಾರೆ. ದೇಶ ವಿದೇಶಗಳಿಂದ ಬಂದ ಭಕ್ತರು ಕುಂಭಮೇಳದಲ್ಲಿನ ವ್ಯವಸ್ಥೆಯನ್ನ ಮೆಚ್ಚಿಕೊಂಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದರು. ವಿಶ್ವದ ಅತಿದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರ ವಂತಾರ. ಆರ್ಐಎಲ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರ ಕನಸಿನ ಕೂಸು. ಗುಜರಾತ್ನ ಜಾಮ್ನಗರ ರಿಫೈನರಿ ಕಾಂಪ್ಲೆಕ್ಸ್ನಲ್ಲಿರುವ ರಿಲಯನ್ಸ್ ಗ್ರೀನ್ ಬೆಲ್ಟ್ನಲ್ಲಿ 3,000 ಎಕರೆಗೂ ಅಧಿಕ ಜಾಗದಲ್ಲಿ ನಿರ್ಮಾಣ ಆಗಿರುವ ಈ ವಂತಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಈವರೆಗೆ 1,50,000ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಂರಕ್ಷಿಸಲಾಗಿದೆ. ಸುಧಾರಿತ ವನ್ಯಜೀವಿ ಸಂಶೋಧನೆ ಮತ್ತು ರೋಗ ನಿರ್ಣಯ ಪ್ರಯೋಗಾಲಯ ಇದೆ. ಸುಧಾರಿತ ಬಹು ವಿಶೇಷ ವನ್ಯಜೀವಿ ಆಸ್ಪತ್ರೆ ಇದೆ. ವನ್ಯಜೀವಿಗಳಿಗಾಗಿ ವಿಶೇಷ ತೀವ್ರ ನಿಗಾ ಘಟಕಗಳು, ನುರಿತ ಪಶುವೈದ್ಯರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಂತಾರದಲ್ಲಿ ರೌಂಡ್ಸ್ ಹಾಕಿದ ಪ್ರಧಾನಿ ಮೋದಿ ವಿವಿಧ ಪ್ರಭೇದದ ವನ್ಯಜೀವಿಗಳನ್ನು ಕಂಡು ಖುಷಿಪಟ್ಟಿದ್ದಾರೆ.
ವಂತಾರಾ ಮೃಗಾಲಯಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಭೇಟಿ ಬಳಿಕ ತಮ್ಮ ಎಕ್ಸ್ ಖಾತೆಯಲ್ಲಿ ವಂತಾರಾ ಬಗ್ಗೆ ಬರೆದುಕೊಂಡಿದ್ದಾರೆ. ವಂತಾರಾ ತಂಡವನ್ನ ಮೋದಿ ಶ್ಲಾಘಿಸಿದ್ದು, ವಂತಾರಾದಲ್ಲಿ ಅಪಘಾತಕ್ಕೆ ಒಳಗಾಗಿದ್ದ ಸಿಂಹಿಣಿಯೊಂದಕ್ಕೆ ಸರಿಯಾದ ಆರೈಕೆ ದೊರೀತಾ ಇದೆ. ಚಿರತೆ ಮರಿಯೊಂದಕ್ಕೆ ವಂತಾರದಲ್ಲಿ ಆರೈಕೆ ಮಾಡಲಾಗ್ತಾ ಇದೆ ಅಂತ ವಂತಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿಕೊಂಡಿದ್ದಾರೆ. ವಿದೇಶ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 4.2ರಷ್ಟು ತೀವ್ರತೆ ಕಂಡುಬಂದಿದೆ. ಭೂಕಂಪವು 10 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ತಜ್ಞರು ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ಫೆಬ್ರವರಿ 23ರಂದು ಅಫ್ಘಾನಿಸ್ತಾನದಲ್ಲಿ 120 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಸಂಭವಿಸಿತ್ತು. ಈಗ ಮತ್ತೆ ಭೂಕಂಪನದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಸ್ಪೇನ್ನಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಕ್ಯಾನರಿ ದ್ವೀಪಗಳಲ್ಲಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ ಪರಿಣಾಮ ಕಾರುಗಳು ತೇಲಿ ಹೋಗಿವೆ. ಇತ್ತ ಗ್ರ್ಯಾನ್ ಕನೇರಿಯಾದಲ್ಲಿಯೂ ಪ್ರವಾಹಕ್ಕೆ ಕಾರುಗಳು ಕೊಚ್ಚಿ ಹೋಗ್ತಾ ಇರುವ ದೃಶ್ಯ ಭಯಾನಕವಾಗಿದೆ. ಪಾಕಿಸ್ತಾನ ಭಾಗದ ಸಿಂಧೂ ನದಿಯಲ್ಲಿ ಭಾರೀ ಪ್ರಮಾಣದ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ. ಇದರ ಅಂದಾಜು ಮೌಲ್ಯ 80,000 ಕೋಟಿ ರೂಪಾಯಿಗಿಂತಲೂ ಅಧಿಕ ಅಂತ ಅಂದಾಜಿಸಲಾಗಿದೆ. ಪಂಜಾಬ್ ಪ್ರಾಂತ್ಯದ ಸಿಂಧೂ ನದಿ ದಡದ 32 ಕಿಲೋಮೀಟರ್ ದೂರದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಸೆರ್ಬಿಯಾದ ಸಂಸತ್ತಿನಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಸರ್ಕಾರದ ನೀತಿಗಳನ್ನು ವಿರೋಧಿಸಿ ವಿರೋಧ ಪಕ್ಷದ ಪ್ರತಿನಿಧಿಗಳು ಸಂಸತ್ತಿನೊಳಗೆ ಹೊಗೆಯುತ್ತಾ ಗ್ರೆನೇಡ್ ಮತ್ತು ಅಶ್ರುವಾಯುಗಳನ್ನು ಎಸೆದಿದ್ದಾರೆ. ಎರಡ್ 2025ರ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಸೆಣಸಾಡ್ತಾ ಇದೆ. ಟಾಸ್ ಗೆದ್ದು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ನಾಯಕ ಸ್ಟೀವ್ ಸ್ಮಿತ್ ಹಾಗೂ ಅಲೆಕ್ಸ್ ಕ್ಯಾರಿ ಸಿಡಿಸಿದ ಅರ್ಧಶತಕದ ನೆರವಿನಿಂದ 265 ರನ್ ಗಳಿಸಿದ. ಸದ್ಯ ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಭಾರತ 265 ರನ್ಗಳ ಬೆನ್ನಟ್ಟಿದೆ.